ಹಲೋ ನಮಸ್ಕಾರ. ಇವತ್ತು ನಾನು ಚಿಕನ್ ಪಾಪ್ಕಾರ್ನ್ ತೋರಿಸ್ತಾ ಇದ್ದೀನಿ, ಕ್ರಿಸ್ಪಿ ಚಿಕನ್ ಪಾಪ್ಕಾರ್ನ್. ಓಕೆ, ಈಗ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬಂದು ಸ್ವಲ್ಪ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಸೋಯಾ ಸಾಸು. ಇದು ಗಾರ್ಲಿಕ್ ಪೌಡರ್, ಶುಂಠಿ ಪೌಡ್ರ್, ಇದು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಕೂಡ 1 ಸ್ಪೂನ್ ಗಾರ್ಲಿಕ್ ಪೌಡರ್. ಆಮೇಲೆ ಟೊಮಾಟೊ ಕೆಚಪ್ಪು 1 ಹಾಕ್ತಾಯಿದ್ದೀನಿ, ಟೊಮಾಟೊ ಕೆಚಪ್ಪು. ಆಮೇಲೆ ಪೆಪ್ಪರ್ ಪೌಡರ್ 1/4 ಸ್ಪೂನ್ ಪೆಪ್ಪರ್ ಪೌಡ್ರು. ಆಮೇಲೆ ಸಾಲ್ಟ್, ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ಸಾಲ್ಟ್ ಹಾಕ್ಕೊಳ್ಳಿ ನೋಡಿ. ಆಮೇಲೆ ಇದು ಬೆಳ್ಳುಳ್ಳಿ, ಇದು 1 ಬಾಲ್ ಬೆಳ್ಳುಳ್ಳಿ, 1 ಆನಿಯನ್, 2 ಪೇಸ್ಟ್ ಮಾಡ್ಕೊಂಡಿದ್ದೀನಿ. 1 ಬಾಲ್ ಬೆಳ್ಳುಳ್ಳಿ, ಗಾರ್ಲಿಕ್ಕು, ಆನಿಯನು 1, ಈರುಳ್ಳಿ. ಓಕೆ ಗೈಸ್, ಇದೆಲ್ಲ ಮಿಕ್ಸ್ ಮಾಡಿ ಒಂದು ½ ಆನ್ ಅವರ್ ಮ್ಯಾರಿನೇಟ್ ಮಾಡೋಕ್ಕಿಡೋಣ. ನೋಡಿ, ಇದೆಲ್ಲನೂ ಇನ್ನೊಂದು ಕೆಚಪ್ ರೀಫಿಲ್ ಹಾಕಿದ್ದೀನಿ, 2 ಹಾಕಿದೆ ನಾನು. ಈಗ ಇದೆರಡೂ ಇದು ಮಿಕ್ಸ್ ಮಾಡಿ ½ ಆನ್ ಅವರ್ ಆದಮೇಲೆ ನೆಕ್ಸ್ಟ್ ಮೆಥಡ್ ತೋರಿಸ್ತೀನಿ. ಇದೆಲ್ಲ ನಿಮ್ಗೆ ಗೊತ್ತೇ ಇದೆ, ನಾನೇನು ತೋರಿಸೋ ಅವಶ್ಯಕತೆ ಇಲ್ಲ. ಬಟ್ ಈ ಒಂದು ನನ್ನ ಮೆಥಡಲ್ಲಿ ಕ್ರಿಸ್ಪಿ ಚಿಕನ್ ಪಾಪ್ಕಾರ್ನ್ ತೋರಿಸ್ತಾ ಇದ್ದೀನಿ. ಇದು ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಟಿದ್ದೆ. ಇದು ಕಾರ್ನ್ಫ್ಲೋರು, ಮೈದಾ ಹಿಟ್ಟು 2 ಮಿಕ್ಸ್ ಮಾಡಿದ್ದೀನಿ. ಇದು ಪೆಪ್ಪರ್ ಪೌಡರು, ಚಿಲ್ಲಿ ಪೌಡರು, ಉಪ್ಪು 3 ಮಿಕ್ಸ್ ಮಾಡಿದ್ದೀನಿ ನಾನು. ಕಾರ್ನ್ಫ್ಲೋರು, ಮೈದಾ 2 ಟೇಬಲ್ ಸ್ಪೂನು, ಚಿಲ್ಲಿ ಪೌಡರು, ಪೆಪ್ಪರ್ ಪೌಡರು, ಸಾಲ್ಟ್ 3 ಆ್ಯಡ್ ಮಾಡಿದ್ದೀನಿ. ಎಗ್ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬ್ರೆಡ್ ಕ್ರಮ್ಸು. ಇದು ಇಷ್ಟೂ ಈಗ ಚಿಕನ್ ಪಾಪ್ಕಾರ್ನ್ ಮಾಡೋ ಮೆಥಡ್ ತೋರಿಸ್ತೀನಿ. ಇದು ಎಲ್ಲರಿಗೂ ಗೊತ್ತಿದೆ. ಓಕೆ ಗೈಸ್, ಈಗ ಇಲ್ಲಿ ನೋಡ್ರಿ ಚಿಕನ್ ಪಾಪ್ಕಾರ್ನ್. ಇದು ಬ್ರೆಡ್ ಕ್ರಮ್ಸಲ್ಲಿ ಈಗ ಎಗ್ಗಲ್ಲಿ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ ಈಗ. ಓಕೆ ಗೈಸ್, ಕ್ರಿಸ್ಪಿ ಚಿಕನ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಕರಿತಾ ಹೋಗ್ತೀನಿ. ಹಾಕ್ಯ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇದು ನನ್ನ ಮೆಥಡಲ್ಲಿ ಮಾಡ್ತಿರೋ ಕ್ರಿಸ್ಪಿ ಚಿಕನ್. ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗನ್ಸತ್ತೆ ಹೇಳಿ. ಟೇಸ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕ್ರಿಸ್ಪಿ ಚಿಕನ್ ರೆಡಿ ಆಗ್ತಾ ಇದೆ. ಗೈಸ್, ತಮಗೆ ಈ ಕ್ರಿಸ್ಪಿ ಚಿಕನ್ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಮೆಥಡಲ್ಲಿ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ. ಬ್ಯಾಚುಲರ್ಸ್ ಕೂಡ ಈಸಿಯಾಗಿದ್ದು ಮನೇಲಿ ಅವ್ರ ರೂಮಲ್ಲಿ PGಯಲ್ಲಿದ್ದರೆ ಟ್ರೈ ಮಾಡ್ಕೋಬೋದು. ಓಕೆ ಗೈಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಚಿಕನ್ ಪಾಪ್ಕಾರ್ನ್ ರೆಡಿ ಇದೆ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಕೊಡಿ, ಇಲ್ಲಾಂದರೆ ಡಿಸ್ಲೈಕ್ ಕೊಡಿ. ಬ್ಯಾಡ್ ಕಮೆಂಟ್ಸ್ ಮಾತ್ರ ಕೊಡಬೇಡ್ರಿ. ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಆದರೆ ಒಮ್ಮೆ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್. ನೋಡಿ.